ಈಗಾಗಲೇ ನಾನು ಹೇಳಬೇಕು ಅಂದರೆ ಈ ಸೂರಿಗಾಗಿ ಸಮರ ಅಂತ ಏನು ಮಾಡ್ತಿದ್ದಾರೆ ಇವರು ಯಾವುದೋ ಬಡವರಿಗೆ ತುಂಬ ಕಾಲದಿಂದ ಬಾಡಿಗೆ ಮನೇಲಿದ್ದು ಅವರು ಹಲವಾರು ವರ್ಷದಿಂದ ಬಾಡಿಗೆ ಕಟ್ಟಿದ್ದಾರೆ. ಅಂಥವರಿಗೆ ಜಮೀನು ಇದು ಸೈಟ್ಗಳನ್ನ ಕೊಡೋದ್ರ ಬಗ್ಗೆ ಈ ಗ್ರಾಮದಲ್ಲಿ ಯಾರ್ದೂ ಅಭ್ಯಂತರ ಇಲ್ಲ. ಆದರೆ ಈಗಾಗಲೇ ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ 5 ಎಕರೆ 10 ಎಕರೆ ಜಾಗಗಳನ್ನ ನಿವೇಶನ ರೈತರಿಗೋಸ್ಕರನೇ ಇದು ಮಾಡಿ ನೀರಿನ ಟ್ಯಾಂಕಿಗೋಸ್ಕರ ಮಾನ್ಯ ಶಾಸಕರಿಗಾಗಲೇ ಅಧಿಕಾರಿಗಳ ಜೊತೆ ಇದು ಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅದ್ರ ಬಗ್ಗೆ ಈಗಾಗಲೇ ನೀಲಿ ನಕ್ಷೆಯನ್ನು ತಯಾರಿಸಿದ್ದಾರೆ. ಹಾಗೂ ಇನ್ನೂ ಸರ್ಕಾರಿ ಜಾಗ ಯಾವುದಿದೆ ಈ ಬಡವರಿಗೆ ಹಂಚಿಗೋಸ್ಕರ ಅದನ್ನು ಗುರುತಿಸಿ ನಮಗೆ ವರದಿ ಸಲ್ಲಿಸಬೇಕು ಆಶ್ರಯ ಕಮಿಟಿಗೆ, ಹಾಗೂ ನಮಗೆ ವರದಿ ಸಲ್ಲಿಸಬೇಕು ಅಂತ ಈಗಾಗಲೇ MLA ಅವರು ಇದಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅದ್ರ ಮಧ್ಯೆ ಅವರು ಸೂಚನೆ ನೀಡಿದ್ದನ್ನು ನೋಡ್ಕೊಂಡು ಇಲ್ಲಿ ಕೆಲವರು ಈಗಾಗಲೇ ಮುಂದೆ ಬರ್ತಕ್ಕಂಥ ಹಲವಾರು ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆ ಇಟ್ಕೊಂಡು ಇದನ್ನು ಲಾಭ ಪಡೆಯೋಕ್ಕೋಸ್ಕರ ಬಡವರನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗೂ ಇದು ಈಗಾಗಲೇ ಬಡವರು ಇವತ್ತು ನೋಡಿ 2-3 ಟೈಮು ವಸತಿಗೋಸ್ಕರ ಅಂತ ಹೇಳ್ಕೊಂಡು ಇವರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಇಲ್ದಲೆ ಬಡವರಿಗೆ ಒಂದು ತಪ್ಪು ಮಾಹಿತಿ ನೀಡಿ ನಾವು ಕೊಡಿಸ್ತೀವಿ, ನಮ್ಮ ಕೈಲಿ ನಾವು ಮಾಡಿಸ್ತಿರೋದು ನಾವೇ ಕೊಡಿಸ್ತಿರೋ ಅಂಥೇಳಿ ಬಡವರನ್ನ ದಾರಿ ತಪ್ಪಿಸಿ ಅವ್ರನ್ನ ನಿಜವಾಗ್ಲೂ ಕೂಲಿ ಕಾರ್ಮಿಕರನ್ನ ಹಲವಾರು ದಿನಗಳನ್ನ ಕೆಲಸ ಕಾರ್ಯಗಳನ್ನೆಲ್ಲ ವೇಸ್ಟ್ ಮಾಡಿ ಅವರಿಗೆ ನಿಜವಾಗ್ಲೂ ಅವ್ರನ್ನ ಇದು ಮಾಡ್ತಿದ್ದಾರೆ. ಹಾಗೂ ಈ ವಸತಿ ಕೊಡಬೇಕಾದ್ರೆ ಅದಕ್ಕೋಸ್ಕರನೇ ಈಗ ಒಂದು ತಾಲೂಕಲ್ಲಿ ಆಶ್ರಯ ಕಮಿಟಿ ಅಂತ ಒಂದು ವಸತಿ ಆಶ್ರಯ ಕಮಿಟಿ ಅಂತ ಒಂದು ಕಮಿಟಿ ಇದೆ. ಆ ಕಮಿಟಿಯವರು ಸುಮಾರು 30-40 ವರ್ಷಗಳ ಹಿಂದಿಂದ ಯಾರಿದ್ದಾರೆ ಈ ಗ್ರಾಮದಲ್ಲಿ ಅಂಥವ್ರನ್ನ ಗುರುತಿಸಿ ನಿಜವಾಗಲೂ 30-40 ವರ್ಷ ಇರ್ತಕ್ಕಂಥ ಈಗಾಗಲೇ 10 ವರ್ಷ 5 ವರ್ಷ 15 ವರ್ಷದಿಂದ ಬಂದು ಈಗ ಇರ್ಬೋದು, ಅವರು ಅರ್ಜಿ ಸಲ್ಲಿಸಿರ್ಬೋದು. ಹೆಚ್ಚಿಗೆ ಜಾಗ ಇದ್ರೆ ಅವ್ರಿಗೆ ಕೊಡಲಿ, ಅದು ಬೇಡ ಅನ್ನಲ್ಲ. ಆದರೆ ಜಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲೂ 30-40 ವರ್ಷದಿಂದ ಯಾರಿದ್ದಾರೆ ಅವ್ರಿಗೆ ಮೊದಲನೇ ಪ್ರಾತಿನಿಧ್ಯ ಕೊಡಬೇಕು ಅಂತ ಮಾನ್ಯ ಶಾಸಕರಲ್ಲಿ ಈ ಆಶ್ರಯ ಕಮಿಟಿಯವ್ರನ್ನ ನಾವು ವಿನಂತಿಸ್ತಾ ಈ ಏನು ಈಗ ಹೋರಾಟ ಮಾಡೋಕ್ಕೆ ಅಂತ ಹೇಳ್ಕೊಂಡು ಚುನಾವಣೆಯನ್ನು ಗುರಿಯಾಗಿ ಇಟ್ಕೊಂಡು ಹೋರಾಟ ಮಾಡಬೇಕಂತ ಏನು ಹೊರಟಿದ್ದಾರೆ ಇವರು ದೊಂಬರಾಟಕ್ಕೆ ಒಂದು ತೆರೆ ಎಳಿಬೇಕು ಅನ್ನೋದನ್ನ ನನ್ನ ಅನಿಸಿಕೆ. ಈಗಾಗಲೇ ಆಶ್ರಯ ಕಮಿಟಿಯವರಿಗೆ ಹಲವಾರು ಜಾಗಗಳು ಸರ್ಕಾರಿ ಜಾಗಗಳನ್ನ ಗುರುತಿಸ್ತಕ್ಕಂಥ ಇದನ್ನು ನಿರ್ದೇಶನ ಹಿಂದೆನೇ ನೀಡಿದ್ರು ಮಾನ್ಯ ಶಾಸಕರು ಬಂದಾದಮೇಲೆ. ಆದರೆ ಅಧಿಕಾರಿಗಳು ಆ ಜಾಗನ ಗುರುತಿಸಿ ಇಂಥ ಹೆಸ್ಕಲ್ ಗ್ರಾಮದಲ್ಲಿ ಎಲ್ಲಿ ಸರ್ಕಾರಿ ಇದೆ, ಈ ಗ್ರಾಮದವ್ರು ಹೋರಾಟ ಮಾಡೋದು ಸರ್ಕಾರ ಜಾಗ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಸರ್ಕಾರಿ ಅಧಿಕಾರಿಗಳು ಕೊಡಬೇಕಾಗಿತ್ತು. ನೋಡಿ ಇಂಥ ಕಡೆ ಇದೆ, ಇಂಥ ಕಡೆ ಇದೆ ಹೆಸ್ಕಲ್ ಗ್ರಾಮ ಪಂಚಾಯತ್ಗೆ ಇಲ್ಲಿ ಜಾಗ ಅಂತ ಅದನ್ನು ಗುರುತು ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ರು ಅಧಿಕಾರಿಗಳು. ಇಷ್ಟು ಜಾಗ ಇದೆ ಅಂದಾಗ ಅದನ್ನು ಈಗಾಗಲೇ ಬಡವರಿಗೋಸ್ಕರ ವಸತಿ ಕೊಡೋಕ್ಕೋಸ್ಕರ ಇದು ಮಾಡಬೇಕು ಅಂತ ಹೇಳ್ಕೊಂಡು ಈಗಾಗಲೇ AC ಇವತ್ತು ಅರಣ್ಯ ಇಲಾಖೆ ಹಾಗೂ ಹಲವಾರು ಇಲಾಖೆ ಅಧಿಕಾರಿಗಳಿಗೆ ಆದೇಶ ಮಾಡಿ ಅದ್ರ ಬಗ್ಗೆ ಸೂಕ್ತ ಮಾಹಿತಿ ಕೊಡಿ ಅಂತ ಈಗಾಗಲೇ ನಿರ್ದೇಶನ ನೀಡಿದ್ರಿಂದ ಈಗ ಇನ್ನು ಮುಂದೆ ಆಶ್ರಯ ಕಮಿಟಿ ಕೊಟ್ಟು MLA ಮುಂದಾಳತ್ವದಲ್ಲಿ ಬಡವರಿಗೆ ಸೈಟ್ಗಳನ್ನ ಕೊಡಬೇಕು. ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಗುರಿಯಾಗಿ ಇಟ್ಕೊಂಡು ಇದನ್ನ ಮಾಡ್ತಿದ್ದಾರೆ. ಈಗಾಗಲೇ ಇದ್ರ ಮುಂದಾಳತ್ವ ವಹಿಸ್ತರು 10 ವರ್ಷದ ಹಿಂದೆ ಇದೇ ರೀತಿ ಜನಗಳನ್ನ ಕರೆದು ಅವತ್ತು ಸಹ ವಸತಿಗಳನ್ನ ಕೊಡಿಸ್ತೀವಿ ಅಂತೇಳಿ ದೊಡ್ಡ ಬೃಹತ್ ಹೋರಾಟ ಮಾಡಿರೋ ಬಡವರನ್ನೆಲ್ಲ ಇದು ಮಾಡಿ ಅದರಲ್ಲಿ ಯಾರಿಗೆ 1 ಗುಂಟೆ ಜಾಗ ಕೊಡಿಸಿದಾರೆ 10 ವರ್ಷದಿಂದ ಹೋರಾಟ ಮಾಡಿದಾರಲ್ಲ ಅದರಲ್ಲಿ ಯಾರ್ಯಾರಿಗೆ ಜಾಗ ಕೊಡಿಸಿದಾರೆ 10 ವರ್ಷದಿಂದ ಇಲ್ಲಿವರೆಗೂ ಅನ್ನೋದ್ರ ಬಗ್ಗೆ ಅವರೇ ಮಾಹಿತಿ ಕೊಡಲಿ. ಈಗ ಬಂದಿರೋರಲ್ಲ ಬಡವರು ವಸತಿಗೋಸ್ಕರ ಅವರೇ ಕೊಡಲಿ. 10 ವರ್ಷದ ಹಿಂದೆ ನಾವು ಹೋರಾಟ ಮಾಡಿದ್ದು ಇಂತಿದ್ದರಿಗೆ ನಾವು ನಿವೇಶಗಳನ್ನ ಕೊಡಿಸಿದ್ದೀವಿ ಅನ್ನೋದ್ರ ಬಗ್ಗೆ, ಪುನಃ ಉಳಿದರಿಗೆ ನಾವು ಕೊಡ್ಸೋಕೆ ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ಅವರೇ ಅವ್ರ ಹತ್ರ ಆಧಾರ ಇದ್ರಿ ಈ ಬಡವರಿಗೆ ಸಲ್ಲಿಸ್ಲಿ. ಈಗ ಏನು ಹೋರಾಟಕ್ಕೆ ಹೋಗಿದ್ದಾರೆ ಬಡವರು ಅವ್ರಿಗೆ ಮಾಹಿತಿ ಕೊಡಲಿ.